Hi everyone, welcome ಹಾಯ್ back to our channel ಸುರೇಶ್ ಲಕ್ಕಿ 24 ಯೂಟ್ಯೂಬ್ ಚಾನಲ್. ನೀವು ಸುರೇಶ್ ಲಕ್ಕಿ 24 ಅಂತಾನೆ ಸರ್ಚ್ ಮಾಡಿ. ಸುರೇಶ್ ಲಕ್ಕಿ ಅಂತಂದ್ರೆ ಇನ್ನು ಬೇರೆಯವ್ರದ್ದು ಬರುತ್ತೆ. ಸೊ ಅದಕ್ಕೋಸ್ಕರ ಸುರೇಶ್ ಲಕ್ಕಿ 24 ಯೂಟ್ಯೂಬ್ ಚಾನಲ್. ಈ ಒಂದು ವ್ಲಾಗ್ ಮಾಡ್ತಿರೋದು ಏನಕ್ಕೆ ಅಂತ ಅಂದ್ರೆ ಏನಕ್ಕಂದ ಹೇಳು ನೀನೆ. ಎಲ್ಲ ನಾನೇ ಮಾತಾಡ್ತೀನಿ ವ್ಲಾಗ್ ಅಲ್ಲಿ ಅಂತೆಲ್ಲ ಯಾವಾಗ್ಲೂ ಹೇಳಿ. ಇವಾಗ ಏನಕ್ಕೆ ಮಾತಾಡ್ತಿರೋದು ನೀನು ಮಾತಾಡ್, ನಿಂಗೆ ಆಪರ್ಚುನಿಟಿ ಕೊಡ್ತಾ ಇದೀನಿ, ಮಾತಾಡು. ಲೇಡೀಸ್ ಐರನ್ ಮಾತಾಡಲ್ಲ, ಸುಮ್ನೆ ರವ ಹೊಡಿತಾರೆ. ಏನಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ದು 1 ಮಿಲಿಯನ್ ವ್ಯೂಸ್ ಎಷ್ಟು 3 ದಿನದಲ್ಲಿ 3 ಆಗೈತಲ್ಬೇಕಂದ. ದಿನಕ್ಕೊಂದೊಂದು 3 ವಿಡಿಯೋ 1 ಮಿಲಿಯನ್ ಅಂದ್ರೆ 1.4 ಹಂಗಾಗಿದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಹೋಗಿದ್ದು. 1 ಮಿಲಿಯನ್ ಹೋದ ತಕ್ಷಣ ಆಮೇಲೆ ನೆಕ್ಸ್ಟ್ ಒಂದೇ ದಿನ 2 ವಿಡಿಯೋ 1 ಮಿಲಿಯನ್ ಹೋಯ್ತು. ಆಮೇಲೆ ಒನ್ ಡೇ ಗ್ಯಾಪ್ ಬಿಟ್ಟು ಇನ್ನೂ ಒಂದು ವಿಡಿಯೋ 1 ಮಿಲಿಯನ್ ಹೋಯ್ತು. ಸೊ ಅದಕ್ಕೋಸ್ಕರ ನಾವು ಫುಲ್ ಖುಷಿಯಾಗಿ ಇವತ್ತು ನಮ್ಮ ಮನೆಯವ್ರ ಆಫೀಸ್ ಇಂದ ಬರುವಾಗ ಏನ್ ತಂದಿದ್ಯಾ ಕನ್ನ? 3 ವರ್ಷ ಕಷ್ಟ ಬಿದ್ದಿದೀವಿ. 3 ವರ್ಷ ಕಷ್ಟ ಬಿದ್ದಿದೀವಿ. ಬಟ್ ಕಂಟೆಂಟ್ ಗಳನ್ನ ನಾವು ಹಾಡ್ ಮಾಡ್ಲಿ, ಡ್ಯಾನ್ಸ್ ಮಾಡ್ಲಿ, ಯಾರು ನೋಡ್ತಾ ಇರ್ಲಿಲ್ಲ. ಹೌದು, ವ್ಯೂಸ್ ನಾವೆಷ್ಟೇ ಕಷ್ಟಪಟ್ಟು ನಾವು ವಿಡಿಯೋ ಮಾಡ್ತಾ ಇದ್ವಿ ಅಂತಂದ್ರೆ ಹೊರಗಡೆ ಎಲ್ಲ ಹೋಗಿ ಇನ್ವೆಸ್ಟ್ ಮಾಡಿ, ಅಂದ್ರೆ ಹೊರಗಡೆ ಹೋಗೋದಕ್ಕೆ ನಾವು ಎಷ್ಟು ಖರ್ಚು ಮಾಡಿದೀವಿ. ಡೀಸೆಲ್ ಖರ್ಚು, ಕಾರಲ್ಲೆಲ್ಲ ಹೋಗಿದ್ವಿ. ಅಂದ್ರೆ ಟ್ರಿಪ್ ಎಲ್ಲ ಮಾಮೂಲಿ ನಾವು ಎಂಜಾಯ್ಮೆಂಟ್ ಹೋಗಿದೀವಿ. ಟ್ರಿಪ್ ಬಗ್ಗೆ ನಾನು ಹೇಳ್ತಿಲ್ಲ. ಬಟ್ ವೀಕ್ಲಿ ನಾವು ವಿಡಿಯೋ ಮಾಡಕ್ಕೆ ಅಂತಾನೆ ತುಂಬಾ ಖರ್ಚು ಮಾಡ್ತಾ ಇದ್ವಿ. ವೀಕ್ಲಿ ಒಂದ್ ಸಂಡೇ ಬಂತು ಅಂದ್ರೆ ಕಾರಲ್ಲಿ ಎಲ್ಲಾದ್ರೂ ಹೋಗೋದು. ಸೊ ಯಾವ್ದು ರೀಚ್ ಸಿಕ್ಕಿಲ್ಲ. ಸೊ ಈಗ ಕಾಮಿಡಿ ಕಂಟೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು ಕಂದ? 1 ತಿಂಗಳು ಕರೆಕ್ಟ್ ಆಗಿ ಇಲ್ಲ, ಒಂದ್ 25-26 ಡೇಸ್ ಆಗಿದೆ. ಸೊ ಈ ಕಾಮಿಡಿ ಕಂಟೆಂಟ್ ನಮ್ದು ಕ್ಲಿಕ್ ಆಗಿದ್ದು. ಸೊ 1 ಮಂತ್ ಆಯ್ತು ನಾವು ಕಾಮಿಡಿ ಕಂಟೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಈ 1 ಮಂತ್ ಅಲ್ಲೇ ನಮಗೆ 1 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ 3 ವರ್ಷ ಕಷ್ಟ ಪಟ್ಟಿದ್ವಿ. ನಮ್ನ ಕಸ್ಟಮರ್ ಆಕ್ಚುಲಿ, ಸೊ ಕಸ್ಟಮರ್ ಅನ್ನೋದಕ್ಕಿಂತ ನಾನು ಯಾವಾಗೂ ಪಾರ್ಲರ್ ಅಲ್ಲಿ ಕಸ್ಟಮರ್ ಒಂದು ಕಸ್ಟಮರೇ ಆಗ್ತಿದೆ ಅಂತ ಬರ್ತಿದೆ. ವ್ಯೂವರ್ಸ್ ನೀವು ಅವ್ರ ಎನ್ಕರೇಜ್ ಮಾಡಿದಷ್ಟು ನಾವು ಮಾಡೋದಕ್ಕೆ ನಾವು ಪ್ರಯತ್ನ ಬಿಡಿ. ಹೌದು, ನಾವು ಆದಷ್ಟು ಎಫರ್ಟ್. ಇವಾಗ ಕಾಮಿಡಿ ಅಂತ ಅಂದ್ರೆ ಇವಾಗ ನಾನ್ ನಮ್ಮ ಮನೆಯವ್ರು ಬೈಬೇಕಾಗತ್ತೆ, ನಮ್ಮ ಮನೆಯವರೇ ನಾನ್ ಬೈಬೇಕಾಗತ್ತೆ. ಬಟ್ ನಾವೇನೇ ಬೈದ್ರೆ ನಾವು ಸೋಷಿಯಲ್ ಆಗಿರ್ತೀವಿ. ಸೋಷಿಯಲ್ ಆಗಿರ್ತೀವಿ. ಬಟ್ ಎಷ್ಟೊಂದ್ ಜನ ಏನ್ ಅನ್ಕೊಂತಾರೆ ಅಂದ್ರೆ, ಅಯ್ಯೋ ಲಕ್ಷ್ಮಿ ಅವ್ರ ಗಂಡನ್ ಹೆಂಗ್ ಬೈದಾಕ್ಬಿಟ್ಲು ಅಂತ ಅನ್ಕೊಂತಾರೆ. ಬಟ್ ನಾವ್ ಮಾಡ್ತಿರೋದು ಜನರ ಗಂಡ ಹೆಂಗ್ ಕುಡಿತಾನೆ ಅನ್ಕೊಂತಾರೆ, ಅಲ್ಲ ಏನಿಲ್ಲ. ಮತ್ತೆ ಇನ್ನೊಂದ್ ಏನಂದ್ರೆ, ಇನ್ನೂ ಒಂದ್ ಕಾನ್ಸೆಪ್ಟ್ ಕೂಡ ಮಾಡಿದ್ರು ನಮ್ಮ ಮನೆಯವರು. ಅಂದ್ರೆ ನಾವು ಆದಷ್ಟು ಜನರನ್ನ ನಗ್ಸಕ್ ಟ್ರೈ ಮಾಡ್ತಿದೀವಿ. ನಾವಿವಾಗ ಎಲ್ಲಾ ಪಾತ್ರನೂ ಮಾಡ್ಬೇಕಾಗತ್ತೆ. ಸೊ ಇದು ಕಾಮಿಡಿ ಅಂತ ಬಂದ್ರೆ ನಾವು ಜನ ನಗ್ಬೇಕು ಅಂದ್ರೆ ನಾವು ಬೈಸ್ಕೊಳ್ಳೇಬೇಕಾಗತ್ತೆ, ನಾವು ಬೈಲು ಬೇಕಾಗತ್ತೆ. ಸೊ ಅದ್ಯಾವ್ದು ನಾವು ಸೀರಿಯಸ್ ಆಗಿ ತಗೊಂತಿಲ್ಲ. ಬಟ್ ನಾವ್ ಸೀರಿಯಸ್ ಆಗಿ ತಗೊಂತಿಲ್ಲ, ಜನನೇ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಎಷ್ಟೊಂದ್ ಜನ ಅಯ್ಯೋ ಇಷ್ಟೊಂದ್ ಬೈದ್ಬಿಟ್ಟ ನಿನ್ ಗಂಡಂಗೆ ಅಂತ ನನಗೆ ಹಾಕೋರೆ. ಮತ್ತೆ ಯಾರೋ ಒಬ್ರು ನಿನ್ ಗಂಡನ್ ಫಸ್ಟ್ ರೆಸ್ಪೆಕ್ಟ್ ಕೊಡು ಅಂತ ಹಾಕಿದ್ರು ಫೇಸ್ಬುಕ್ ಅಲ್ಲಿ. ಅಮ್ಮನೇ ಬೈತಾ ಐತೆ ಭಿಕ್ಷಕನ್ ಪಾತ್ರ ಅಂದ್ರೆ ಭಿಕ್ಷಕನ್ ಪಾತ್ರ ಅಂದ್ರೆ ನಮ್ಮ ಮನೆಯವ್ರು ಸೀರಿಯಸ್ ಆಗಿ ಸೇಮ್ ಭಿಕ್ಷಕನ್ ತರಾನೇ ಕಾಣತರ ಒಂದು ಇದು ಹಾಕೊಂಡ್ರು, ಬನಿಯನ್ನ ನಾವೇ ಹರಿದಾಕಿದ್ದದ ಆಕ್ಚುಲಿ. ಆ ರೀತಿ ನಮ್ಮ ಅತ್ತೆ ಅಂತೂ ನನ್ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ನಿನ್ ಭಿಕ್ಷೆ ಬೇಡಕ ನಾವ್ ಇಷ್ಟು ಸಾಕಿದ್ದು ಅಂತ ಎಲ್ಲ ಫುಲ್ ಸೀರಿಯಸ್ ಆದ್ರು. ಸೊ ಆತರ ಸೀರಿಯಸ್ ಆಗುವಂತದ್ದು ಏನು ಇಲ್ಲ. ನಾವೆಲ್ಲ ಸೋಷಿಯಲ್ ಆಗಿ ಒಂದ್ ಪಾತ್ರ ಮಾಡ್ಬೇಕು ಅಂತ, ಜೆನ್ಯೂನ್ ಆಗಿ ನಾವು ನಗಿಸ್ಬೇಕು ಅಂತ ನಾವು ಟ್ರೈ ಮಾಡ್ತಾ ಇದೀವಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ. ಯೂಟ್ಯೂಬ್ ಅಲ್ಲೂ ಕೂಡ ಅಷ್ಟೇ, ನಾವು 2 ವರ್ಷದಿಂದ ಎಫರ್ಟ್ ಹಾಕ್ತಾ ಇದೀವಿ. ಬಟ್ ನಮ್ಗೆ ಯೂಟ್ಯೂಬ್ ಅಲ್ಲಿ ಕರೆಕ್ಟ್ ವ್ಯೂಸ್ ಬರ್ತಾ ಇಲ್ಲ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಎಲ್ರು. ಸೊ ಯೂಟ್ಯೂಬ್ ಅಲ್ಲಿ ಈ ಒಂದು ವಿಡಿಯೋ ಯಾರು ನೋಡ್ತೀರಾ ಅಂದ್ರೆ ನೀವು ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತಾ ಇದೀನಿ. ಯಾಕಂತಂದ್ರೆ ನಾವ್ ಅಷ್ಟು ಎಫರ್ಟ್ ಹಾಕ್ತಾ ಇದೀವಿ. ನಾವ್ ಇನ್ಸ್ಟಾಗ್ರಾಮ್ ಫಸ್ಟ್ ಕ್ಲಿಕ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಯೂಟ್ಯೂಬ್ಗೆ ನಾವು ಜಾಸ್ತಿ ಎಫರ್ಟ್ ಹಾಕಿರೋದು. ಈಗ ನಾವು ಆದಷ್ಟು ಎಷ್ಟು ಎಂಟರ್ಟೈನ್ಮೆಂಟ್ ಕೊಡೋದಿಕ್ಕೆ ಸಾಧ್ಯನೋ ಅಷ್ಟು ಟ್ರೈ ಮಾಡಿ ನಾವು ಮಾಡ್ತೀವಿ. ನಿಮ್ ಸಪೋರ್ಟ್ ಅಂತೂ ನಮಗ್ ಖಂಡಿತವಾಗ್ಲೂ ಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗ್ ಮಿಲಿಯನ್ ವ್ಯೂಸ್ ಹೋಯ್ತು, ಸೊ ಯೂಟ್ಯೂಬ್ ಅಲ್ಲೂ ನಮ್ಗೆ ಅದೇ ರೀತಿ ವ್ಯೂಸ್ ಹೋದ್ರೆ ನಮ್ಗೆ ಇನ್ನೂ ಖುಷಿ ಆಗತ್ತೆ. ಸೊ ನಿಮ್ ಸಪೋರ್ಟ್ ನಮಗ್ ಬೇಕು. ಸೊ ಈಗ ಏನಕ್ಕೆ ತಂದಿರೋ, ಈಗ ವಿರಾಟ್ಗೆ ಬರ್ಗರ್ ತಿನ್ನಂಗ್ ಆಗ್ಬಿಟ್ಟೈತೆ, ನಾವು ಜಾಸ್ತಿ ಮಾತಾಡ್ತಾ ಇದೀವಿ. ವಿರಾಟ್ ಬರ್ಗರ್ನೇ ನೋಡ್ತಾವನೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಮ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಮ್ಗೆ ಹಿಂಗೆ ಫಾಲೋ ಕೂಡ ಆಗ್ತಾ ಇದಾರೆ. ಸೊ ಈಗ 1 ಮಂತ್ ಇಂದ ನಮಗೆ ರೀಚ್ ಸಿಕ್ಕಿರೋದಲ್ವಾ. ಸೊ 1 ಮಂತ್ ನಾವು ಕಷ್ಟಪಟ್ಟಿದ್ದಕ್ಕೆ ಇವಾಗ ಮಿಲಿಯನ್ ವ್ಯೂಸ್ ಗಳು ಹೋಗ್ತಾ ಇದೆ. ಸೊ ತುಂಬಾ ಖುಷಿ ಆಗ್ತಿದೆ. ಅದೇ ರೀತಿ ನಮ್ ಯೂಟ್ಯೂಬ್ ಅಲ್ಲೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತಾ ಇದೀನಿ. ನಮ್ ಯೂಟ್ಯೂಬ್ ಕ್ಯಾಮ್ರಾಮನ್ ನಮ್ ವಿರಾಟ್ ತಗ ಫಸ್ಟ್ ಅವನಿಗೆ ಕೊಡ್ಬೇಕಪ್ಪ. ತಗೋ ಅದು ಬರ್ಗರ್ ಕೊಡು. ಬರ್ಗರ್ ಆ ಕಡೆ, ಆಹಾ ಬರ್ಗರ್ ಆ ಕಡೆ ಎತ್ತಿ, ಬರ್ಗರ್ ಅಲ್ಲ ಕ್ಯಾಮ್ರಾದಲ್ಲಿ ಏನದು
ಕೇಕ್ ಏ ಕೇಕ್ ಬರ್ಗರ್ದಕ್ ಹಾಕೊಟ್ಬಿಟ್ಟವ್ರ ಅವ್ರು. ಓ ನಾನ್ ಬರ್ಗರ್ ಅನ್ಕೊಂಡ್ಬಿಟ್ಟೆ ಇದನ್ನ ನೋಡಿ. ಕೇಕ್ ಸರಿ ಫಸ್ಟ್ ಪಿಜ್ಜಾ ತಿನ್ಬಿಡೋಣ. ಕೇಕ್ ನನಗ್ ತಂದಿದ್ದೀನಿ, ಪಿಜ್ಜಾ ತಿನ್ಕೊಳ್ಳಿ. ಎರಡಿದೆ, ನಂಗೆ ನಿಂಗೆ ಅನ್ನೋದೇ ಇಲ್ಲ, ಎಲ್ಲಾರ್ಗು ಬೇಕು, ಎಲ್ಲಾರ್ಗು ಬೇಕು. ಏನ್ ಪಿಜ್ಜಾ ಕಂದ ಇದು, ಎಲ್ಲಿ ತಂದಿದ್ದೀನೋ? ನಾನಿದು ಪನ್ನೀರ್ ತಿಕ್ಕಾ ಪಿಜ್ಜಾ. ಪನ್ನೀರ್ ಟಿಕ್ಕಾ ನಮ್ಮ ಪಿಜ್ಜಾನ? ಆಫೀಸಾಗ ಮಾಡ್ತೇನೆ. ಹೌದಾ, ನಿಮ್ಮ ಆಫೀಸ್ ಹತ್ರನ? ಅದೇ ನೀನ್ ಹೇಳ್ದಲ್ಲ ನಾನ್ ತಿಂದೆ ಅಂತ ಅವತ್ತು ಚಾಲೆಂಜ್ ಮಾಡೋವಾಗ. ನಮ್ಮ ಆಫೀಸಾಗೆ ಮಾಡ್ತೇನೆ. ಆಫೀಸ್ ಒಳಗೆ ಯಾರಪ್ಪ ಮಾಡ್ತಾರೆ? ನಾನ್ ನಂಬಿಟ್ಟೆ. ಭಾನುವಾರದೆಲ್ಲ ಮಾಡ್ತೇನೆ. ನಾನು ನಂಬಿಟ್ಟೆ. ಇವಾಗ ಸುಮ್ನೆ ಇರು. ನೀನೆಲ್ಲೋ ಪನ್ನೀರ್ ಟಿಕ್ಕಾ ಪಿಜ್ಜಾ ತಿಂದೆ ಅಂತ ಅಂದಲ್ವಾ, ಇದು ಓಪನ್ ಮಾಡಕ್ ಇತ್ತ ಒಬ್ರಿಗೋ, ಬರ್ತಾನೆ ಇಲ್ಲ. ನಮ್ಮೊಳಗೆ ಇದನ್ನ ಗೂಡಿ ಓಪನ್ ಮಾಡಕ್ ಬರಲ್ಲ. ಇದು ಇಲ್ಲಿಗೆ ಹಾಕ್ಲಾ? ಪ್ಲೇಟ್ ಏನ್ ಬೇಡವಾ? ಪ್ಲೇಟ್ ಏನ್ ಬೇಡ ಬಿಡು. ಇವಾಗ 11 ಗಂಟೆ ಆಗಿದೆ ರಾತ್ರಿ. ಸೊ ನಮ್ಮ ಮನೆಯವ್ರು ಸಂಡೇ ಕೂಡ ಎಷ್ಟೊಂದ್ ಜನ ಕಂದ ನೀನು ವ್ಲಾಗ್ಸ್ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ನೀನ್ ಕೆಲ್ಸಕ್ಕೆ ಹೋಗಲ್ಲ ಅನ್ಕೊಂಡ್ಬಿಟ್ಟವ್ರ ಕಂದ ಎಷ್ಟೊಂದ್ ಜನ. ಕೆಲ್ಸನೇ ಮುಖ್ಯ, ಇದಕ್ಕಿನ್ನ ಎಲ್ಲಾರ್ಗು ಇದಕ್ಕಿನ್ನ ಮುಖ್ಯ ಕೆಲ್ಸನೇ ಮುಖ್ಯ. ನಾವ್ ಇದನ್ನ ಪಾರ್ಟ್ ನಮ್ಗೆ ಇರೋ ಇಂಟ್ರೆಸ್ಟ್ ಇರೋದಕ್ ಮಾಡ್ತಾ ಇದ್ವಿ. ಸಕ್ಸಸ್ ಆಗ್ಲಿ ಆಗದಂಗಿರ್ಲಿ ಕೆಲಸ ಮಾತ್ರ ಯಾರು ಬಿಡಕ್ ಹೋಗ್ಬಿಡಿ. ಕೆಲಸ ಇಂಪಾರ್ಟೆಂಟ್. ಇಡು ಅಲ್ಲಿ ಕೆಳಗೆ ಒಂದ್ ನಿಮಿಷ. ಅವ್ನ್ ವಿರಾಟ್ ಅವ್ನ್ಗೆ ಅದನ್ನೇ ನೋಡ್ತಾವನೆ, ನೀನ್ ಮಾತಾಡ್ತಾ ಇದ್ಯಾ ಅದನ್ನ ಇಟ್ಕೊಂಡು. ವಿರಾಟ್ ಪಿಜ್ಜಾ ತಿನ್ನಲ್ಲ. ಹೌದಾ? ಅವ್ನ್ ಆಲ್ರೆಡಿ ಪಿಜ್ಜಾ ಬೇಕು ಬೇಕು ಅಂತ ಬೆಳಗ್ಗೆಯಿಂದ. ಅದಕ್ಕೆ ನನ್ನ ಮಗ ಮಧ್ಯಾಹ್ನ ಒಂದು ಬಯಸ್ದ ಹಿಂಗೆ ಬರ್ತಾ ಇದ್ನಲ್ಲ ಶಾಪಿಂಗ್ ಸಿಟಿಯಿಂದ. ವಿರಾಟ್ ನೀನು ಕಾಣಿಸಲ್ಲ ಅಲ್ಲಿ ಇದ್ರೆ. ಹಿಂಗ್ ನೋಡ್ಬಿಟ್ಟು ಅಂದ ಅಂದ ಇಲ್ವಾ ಹೋಗ್ಲಿ, ನೀನ್ ಕಾಣಿಸ್ತಿದ್ಯಾ ವಿಡಿಯೋದಲ್ಲಿ? ಕಾಣಿಸ್ತಾ ಇದ್ಯಾ? ನನ್ ಮಗ ಚೂರಿ ಈ ಕಡೆ ಬಾ. ಅದಕ್ಕೆ ಮಗುಂದ್ ಏನಂತ ನಂಗೆ ಗೊತ್ತಿದೆ. ನನ್ ಮಗುಂದ್ ಏನಂತ ಬಂದ ಒಂದ್ ಡೈಲಾಗ್ ಹೊಡಿತೀರ ನೀನು? ಏನೋ ಡೈಲಾಗ್ ಹೊಡಿ, ಹೇಳು. ಏನ್ ಹೇಳು? ನಿಂಗ್ ನಾಪ್ಕೊ ಬಂದೈತೆ ಹೇಳು. ನಂಗೆ ಬಂದಿಲ್ಲ. ಏನ್ ಡೈಲಾಗ್? ಅವ್ರ ಮಗ ಡೈಮಂಡ್ ಅಂತೆ, ನಾನು ಗೋಲ್ಡ್ ಅಂತೆ. ಅವಾಗ ಒಂದೊಂದ್ ಡೈಮಂಡ್. ಸಂಡೆ ಮಾತ್ರ ಗೋಲ್ಡ್ ಡೈಮಂಡ್ ಅಂತ ಹೇಳ್ಬಿಟ್ಟು ಸಂಡೆ ನಮ್ಗೆ ಏನ್ ಬೇಕೋ ಎಲ್ಲಾ ತಂದು ಕೊಡ್ತಾರೆ. ನಿಮ್ಗಿನ್ನ ಇನ್ನೇನೆ, ನೀನು ನಾನ್ ಡೈಮಂಡ್ ಅಲ್ಲ ನಾನಲ್ಲ, ಅವ್ರ ಮಗ ಡೈಮಂಡ್ ಅಂತೆ, ನಾನ್ ಗೋಲ್ಡ್ ಅಂತೆ. ನೀನೇನು? ಸಂಡೆ ಆದ್ಮೇಲೆ ಮಂಡೆ ಬಂದ್ಮೇಲೆ ಐರನ್ ಕೋಕು ಕಬ್ಬಣ ಕಲ್ಲಿದ್ಲು. ಏನ್ ಕೇಕೋ ಕಂದ. ನೀನು ಎಷ್ಟು ಅವರ್ ವರ್ಕ್ ಮಾಡ್ತೀಯ ಅಂತ ಹೇಳ್ಕಂದ ಒಂಚೂರು ನನ್ಗೆ. ಎಷ್ಟೊಂದ್ ಜನ ಯಾರೋ ಒಬ್ರು ಕೇಳಿದ್ರು, ನಿಮ್ ಮನೆಯವ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರಾ ಅಂದ್ರು. ಯಾವ ವರ್ಕ್ ಫ್ರಮ್ ಹೋಮ್ ಇಲ್ಲ, ಏನಿಲ್ಲ. ನಾನು ವರ್ಕ್ ಮಾಡ್ತಾ ಇದ್ದೀನಿ. 14 hours ವರ್ಕ್ ಮಾಡ್ತೀನಿ. 14 hours ನಿದ್ದೆ ಮಾಡೋದೇ 100% 12 hours ಅಂತ ಗ್ಯಾರಂಟಿ ಮಾಡಿ. ಅಲ್ಲ, 12 hours ಅನ್ನೋದಕ್ಕಿಂತ ಇವ್ರು ನಿದ್ದೆ ಮಾಡೋದನ್ನೇ 4 ರಿಂದ 5 hours, ಅದು ಒಂದೊಂದ್ ದಿನ 3 hours. ಸೊ ಅಷ್ಟೆಲ್ಲ ಮಾಡಿನೂ ಬ್ಲಾಗ್ಸ್ ಮಾಡ್ತಿರೋದು, ವಿಡಿಯೋಸ್ ಮಾಡ್ತಿರೋದು, ರೀಲ್ಸ್ ಮಾಡ್ತಿರೋದು. ಸೊ ಏನಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವ್ ಇಷ್ಟ ಅವರ್ ವರ್ಕ್ ಮಾಡ್ತಿದೀವಿ ಅಂತ ಹೇಳ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂತಂದ್ರೆ ವರ್ಕ್ ಮಾಡ್ಕೊಂಡು ವಿಡಿಯೋಗಳು ನೀವೇನಾದ್ರೂ ಇಂಟ್ರೆಸ್ಟ್ ಇದೆ ಯೂಟ್ಯೂಬ್ ಎಲ್ಲ ಮಾಡಿ. ಯಾಕಂತಂದ್ರೆ ಫಸ್ಟ್ ಗೆನೆ ಪೇಮೆಂಟ್ ಎಲ್ಲ ಬರೋದಿಲ್ಲ. ಸೊ ನಾವು ಯೂಟ್ಯೂಬ್ ಮಾಡ್ಕೊಂಡೇ ನಾವೆಲ್ಲ ನಮ್ ಜೀವನ ಸಾಧಿಸ್ತೀವಿ ಅಂದ್ರೆ ಕಷ್ಟ ಆಗುತ್ತೆ ಅಲ್ವಾ ಕಂದ? ಇದು ಹಾಕೇ ಇಲ್ಲ, ಅದಕ್ಕೆ ಅದು ಚೆನ್ನಾಗಿಲ್ಲ. ಹೌದಾ? ಹಾಕು. ಚೆನ್ನಾಗಿರೋದಿಲ್ಲ ಒಂಥರ ಅದು ಹಾಕಿದು. ಸೊ ಇದನ್ನೇ ಪ್ರೊಫೆಷನ್ ಆಗಿ ತಗೊಳೋದಕ್ಕಿಂತ ನಮ್ಗೆ ಇಂಟ್ರೆಸ್ಟ್ ಇರೋದಕ್ ನಾವ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಇಂಟ್ರೆಸ್ಟ್ ಇಲ್ಲ ಅಂದ್ರೆ 3 ವರ್ಷ ಯಾರು ದುಡ್ಡಿಲ್ದೆ ಯಾರು ಮಾಡಲ್ಲ ಅಲ್ವಾ ಕಣ್ಣ? ದುಡ್ಡು ಬರುತ್ತೆ, ಎಫರ್ಟ್ ಬೀಳಲ್ಲ. ಇನ್ನ ಎಷ್ಟೊಂದ್ ಜನ ಕೇಳ್ತಿರ್ತಾರೆ, ನಿಮಗ್ ದುಡ್ಡು ಬಂತ ಅಂತ. ದುಡ್ಡು ಬಂತ ಅನ್ನೋದಕ್ಕಿಂತ ನಾವ್ ಪ್ಯಾಷನ್ಗೋಸ್ಕರ ಮಾಡ್ತಾ ಇರೋದು. ಸೊ ಎಷ್ಟೇ ಕೆಲ್ಸ ಇರ್ಲಿ, ಏನೇ ಇರ್ಲಿ, ನಾವು ವಿಡಿಯೋಸ್ ಎಲ್ಲ ಮಾಡ್ಬೇಕು ಅಂದ್ರೆ ನಮ್ಗೆ ಇಂಟ್ರೆಸ್ಟ್ ಇರ್ಬೇಕು. ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮಾಡಕ್ ಸಾಧ್ಯನೇ ಇಲ್ಲ ಅಲ್ವಾ? ಸೊ ಅಂತೂ ಇಂತೂ ಫಾರ್ ದ ಫಸ್ಟ್ ಟೈಮ್ 1 ಮಿಲಿಯನ್ ಅಲ್ಲ, 1000ಗಳು ಹೋಗಿ 1,000 ಹೋದ್ರೇನೆ ಸಾಕು ಅಂತ ಅನ್ಕೊಂತಿದ್ವಿ ನಾವು. ಸೊ ಇವಾಗ 1 ದಿನದಲ್ಲಿ 1 ಮಿಲಿಯನ್ ರೀಚ್ ಆಗ್ತಾ ಇದೆ ಅಂದ್ರೆ ಫುಲ್ ಖುಷಿ ಪಡೋ ವಿಷಯ ಅಲ್ವಾ ಕಣ್ಣ? ನಾನ್ ಇನ್ನೊಂದೇನು ಅಂದ್ರೆ, ನಾನು ಎಫರ್ಟ್ ಹಾಕ್ತಾ ಇದ್ದೆ, ಬಟ್ ನಮ್ಮ ಮನೆಯವರು ಸೀರಿಯಸ್ ಆಗಿ ಕಾಮಿಡಿ ಕಂಟೆಂಟ್ ಮಾಡೋಣ ಅಂತ ತಗೊಂಡ್ರು. ನಾವಿಬ್ರು ರೀಲ್ಸ್ ಮಾಡ್ತಿದ್ವಿ. ರೀಲ್ಸ್ ನಾವ್ ಎಷ್ಟು ಎಫರ್ಟ್ ಹಾಕಿದ್ರು ಹೋಗಿರ್ಲಿಲ್ಲ. ಕಾಮಿಡಿ ಕಂಟೆಂಟ್ ಯಾವಾಗ ಸೀರಿಯಸ್ ಆಗಿ ತಗೊಂಡ್ರು, ಸೊ ಅವಾಗೆ ನಮ್ಗೆ ವರ್ಕ್ ಆಗಿದ್ದು. ನಮ್ಮ ಮನೆಯವರು ಇನ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮನೆಯಲ್ಲಿರೋ ಸಪೋರ್ಟ್ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಸಕ್ಸಸ್ ಆಗುತ್ತೆ. ಮನೆ ಪಿಜ್ಜಾ ಮುಗ್ದೋಗಿ ವಿರಾಟ್ ಬಾರಿಸ್ತಾವ್ರೆ. ಮುಗ್ದೋಗ್ಲಿ ಬ್ರೋ.
ಸಾಸ್ ಇನ್ನೊಂದ್ ಇರ್ಬೇಕಲ್ಲ, ಎತ್ಕೊಂಬ ಹೋಗು. ಅದೆಲ್ಲ ಕಣ ಇನ್ನೊಂದ್ ದೊಡ್ಡದಿತ್ತಲ್ಲ ನಾವು ತಂದಿದ್ವಲ್ಲ. ಹ್ಮ್. ವಿರಾಟ್ ಪೀಸ್ ಚೆನ್ನಾಗಿದ್ಯಾ? ನಾಳೆ ಯಾರ್ ಸಪೋರ್ಟ್ ಇಲ್ಲ ಅಂದ್ರೂ ಹೆಂಡತಿಗೆ ಗಂಡನ್ ಸಪೋರ್ಟ್ ಇರ್ಬೇಕು, ಗಂಡನ್ ಹೆಂಡತಿ ಸಪೋರ್ಟ್ ಇರ್ಬೇಕು. ಅವಾಗಷ್ಟೇ ಏನಾದ್ರು ಮಾಡೋದಿಕ್ಕಾಗತ್ತೆ. ಇವಾಗ ನೀವು ಏನೇ ಕೆಲಸ ಮಾಡಿದ್ರು ಬ್ಯಾಡ್ ಕಮೆಂಟು ಗುಡ್ ಕಮೆಂಟ್ ಬಂದೇ ಬರುತ್ತೆ. ಸೊ ನಾವ್ ಕರೆಕ್ಟ್ ಆಗಿದ್ರೆ ಸಾಕು ನನ್ ಪ್ರಕಾರ ಅಲ್ವಾಕಂದ್ರೆ ನಾವ್ ಕರೆಕ್ಟ್ ಆಗಿ ಅಯ್ಯಪ್ಪ ಏನ್ ಹೇಳಕ್ಕೂ ಬಿಡಲ್ಲಪ್ಪ ಇವನು. ಕ್ಲಿಯರ್ ಮಾಡ್ಬಿಡಪ್ಪ ಅವನಿಗೆ. ಅವ್ನು ಬ್ಯಾಟಿಂಗ್ ಆಡ್ತಾ ಇರ್ಲಿ. ನಾವೊಬ್ರು ಕರೆಕ್ಟ್ ಆಗಿದ್ದು ನಾವು ನಮ್ ಪಾಡಿಗೆ ನಾವು ಕೆಲಸ ಮಾಡ್ತಿದ್ರೆ ನಮಗ್ ಸಕ್ಸಸ್ ಸಿಗುತ್ತೆ. ಸೊ ಯಾರೋ ಹೇಳೋರು ನಮ್ಗೆ ಯಾರು ₹1 ಕೊಡಲ್ಲ ಅಲ್ವಾಕಂದ. ಯಾರು ಕೊಡ್ತಾರೆ? ನಾವು ಕಷ್ಟ ಬಿಡೋದೇ ನಮ್ಗಿಲ್ಲ. ಸೊ ನಾವ್ ಕರೆಕ್ಟ್ ಆಗಿದೀವಿ ಅಂತ ನಾವ್ ತಿಳ್ಕೊಂಡು ನಾವ್ ಮಾಡ್ಕೊಂತ ಹೋದ್ರೆ ಸಾಕು. ನಾವು ಖುಷಿ ಆಗ್ಬೇಕು ಮೇನು. ಬೇರೆಯವ್ರ ಖುಷಿಗಿಂತ ಇದ್ ನೀನು ಖಾರ ಆಗುತ್ತಿದ್ದು ಅದು ಮೆಣಸಿನ್ಕಾಯಿದು ಇದು ಕರೆಕ್ಟ್ ಆಗಿ ನಾ ಖುಷಿಯಾಗಿದ್ರೆ ಸಾಕು ಅಲ್ವಾ. ನಾವ್ ಇನ್ನೊಂದ್ ಅನ್ಕೊಂತೀವಿ ನಮ್ಗೆ ನಿಯರ್ ಬೈ ಇರೋರು ನಮಗ್ ಸಪೋರ್ಟ್ ಮಾಡ್ತಾರೆ ಅಂತ. ನಿನ್ ಎಕ್ಸ್ಪೀರಿಯನ್ಸ್ ಹೇಳ್ಕಂದ. ಯಾರು ಮಾಡಲ್ಲ. ಮತ್ತೆ ನಮಗ್ ಗೊತ್ತಿರೋರು ಯಾರನ್ನ ಬೆಳಿತಾ ಇದೀವಿ ಸ್ವಲ್ಪ ಬೆಳಿತಾ ಇಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಚೆನ್ನಾಗ್ ಮಾಡ್ತಾ ಇದ್ರೆ ಸ್ವಲ್ಪ ತುಳಿಯೋರೇ ಜಾಸ್ತಿ, ಸಪೋರ್ಟ್ ಮಾಡೋರು ಯಾರು ಇಲ್ಲ. ಒಂದು ಲೈಕ್ ಕೂಡ ಮಾಡಲ್ಲ. ಸೊ ನಮಗೆ ಏನ್ ಗೊತ್ತಾ, ನಮಗ್ ಗೊತ್ತಿಲ್ದಿರೋರೆ ನಮಗ್ ಸಪೋರ್ಟ್ ಮಾಡೋದು. ಇದನ್ ಮಾತ್ರ ಮತ್ತೆ ಅದಕ್ಕೋಸ್ಕರ ನಾವೆಲ್ಲ ಥಿಂಕ್ ಮಾಡೋದೇನು, ಅಯ್ಯೋ ನಮ್ಮ ಅಕ್ಕ ಪಕ್ಕ ಏನ್ ಅನ್ಕೊಂತಾರೆ, ನಮ್ ಫ್ಯಾಮಿಲಿ ಏನ್ ಅನ್ಕೊಂತಾರೆ ಅಂತ ನಾವ್ ಎಷ್ಟೊಂದ್ ಥಿಂಕ್ ಮಾಡ್ತೀವಿ. ಬಟ್ ಅವರಿಂದ ನಮ್ಗೆ ಯಾವತ್ತೂ ಸಪೋರ್ಟ್ ಸಿಗಲ್ಲ. ಸೊ ನಾವ್ ಏನ್ ಮಾಡ್ತೀವಿ ಅಂತ ನಾವ್ ಕರೆಕ್ಟ್ ಆಗಿ ಮಾಡ್ತಾ ಹೋದ್ರೆ ಸೊ ನಮಗೆ ಸಪೋರ್ಟ್ ಮಾಡೋರೆ ಬೇರೆಯವರು, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ವಾಕಂದ. ಅವ್ರು ಯಾರು ಏನು ಅಂತಾನೆ ಗೊತ್ತಿರಲ್ಲ, ಎಷ್ಟು ಚೆನ್ನಾಗಿ. ಹೌದು, ಅವರೇ ಅಣ್ಣ ತಮ್ಮಂದಿರು, ಅವರೇ ಫ್ಯಾಮಿಲಿ, ಅವರೇ ಬಂಧು ಬಳಗ ಅನ್ಕೊಂಡ. ಹೌದು, ಒಂದ್ ಮೂಮೆಂಟ್ ಅಲ್ಲಿ ನೋಡ್ತಾರೆ, ನೋಡಿದ್ರು ಏನೋ ಒಂದ್ ಕಮೆಂಟ್ ಮಾಡ್ತಾರೆ, ಏನೋ ಸೂರಿ ಹಿಂಗ್ ಮಾಡಿದ್ಯಾ ನೀನು ಅಂತಾರಲ್ವಾಕಂದ. ಹರ್ಟ್ ಮಾಡ್ಸಲ್ವಾ, ಅದಕ್ಕೆ ಅವೆಲ್ಲ ತಲೆ ಅನ್ಕೊಂಡ್ರೆ ಬಿಡಿ. ಹೆಂಡತಿ ಗುಲಾಮ ಅದು ಇದು ಅನ್ಕೊಂಡ್ರೆ ಏನ್ ಪರವಾಗಿಲ್ಲ. ನಾವ್ ಹೆಂಡತಿ ನಾವ್ ಹೆಂಗಿರ್ಬೇಕು ನಾವ್ ಫ್ಯಾಮಿಲಿ ಇದ್ದೇ ಇರ್ತೀವಿ. ಒಬ್ರು ನೋಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದೇನಿಲ್ಲ, ಮನಸ್ಸಿನಲ್ಲಿ ಇರ್ಬೇಕದು. ಮನ್ಸಲ್ಲಿ ಇರ್ಬೇಕು ರೆಸ್ಪೆಕ್ಟ್. ಒಬ್ರು ತೋರ್ಸ್ಕೊಳೋ ಅಂತದ್ ಏನಿಲ್ಲ. ನಾವ್ ಮಾಡ್ತಾ ಇರೋದು ಎಂಟರ್ಟೈನ್ಮೆಂಟ್ ಅಷ್ಟೇ. ನಮಗ್ ಖುಷಿ ಇದ್ಯಾ, ನಮ್ಗೆ ಪ್ರಾಬ್ಲಮ್ ಇಲ್ಲ. ಜಗತ್ತಿಗೆ ತೋರ್ಸ್ಕೊಂಡ್ ಬಾಳೋದಕ್ಕಿಲ್ಲ. ನಾವ್ 4 ಗೋಡೆ ಮಧ್ಯೆನೆ ಚೆನ್ನಾಗ್ ಬಾಳಿದ್ರೆ ಸಾಕು. ಮತ್ತೆ ನಾವ್ ವಿಡಿಯೋ ಮಾಡ್ದಂಗೆ ಇರ್ತಾರೆ ಅಂತಾನು ಅಲ್ಲ, ನಾವ್ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇರೋದು, ಅದು ಒಂದು ಕಂಟೆಂಟ್ ಅಲ್ವಾ. ಸರಿ, ಓಕೆ. ಈ ಒಂದು ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಒಳ್ಳೊಳ್ಳೆ ಲಾಕ್ಸ್ ಕೊಡ್ತೀನಿ. ನಾನು ಇನ್ನ ಐಡಿಯಾ ಬರ್ತಿಲ್ಲ, ಟೈಮ್ ಇಲ್ಲ. ಒಳ್ಳೊಳ್ಳೆ ಲಾಕ್ಸ್ ಕೊಡೋಣ, ಒಳ್ಳೊಳ್ಳೆ ರೀಲ್ಸ್ ಮಾಡೋಣ, ಒಳ್ಳೊಳ್ಳೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ. ಐಡಿಯಾ ಇಲ್ಲ, ನಮ್ಮದ್ 2 ದಿನ ಟೈಮ್ ಬೇಕು. ನಂದೇ ಕ್ರಿಯೇಟ್ ಮಾಡ್ತೀನಿ. ಬಟ್ ಏನಂದ್ರೆ ಖಂಡಿತ ಮಾಡ್ತೀನಿ, ನನ್ ಟೈಮ್ ಬೇಕು. ಸ್ವಲ್ಪ ನಾನು ನೈಟ್ ಡ್ಯೂಟಿ ಹೋಗ್ತೀನಲ್ಲ, ಸ್ವಲ್ಪ ನಂಗೆ ಐಡಿಯಾ ಏನು ಓಡ್ತಾ ಇಲ್ಲ. ನಿದ್ದೆ ಮಾಡಿದ್ರೆ ಮನುಷ್ಯನ್ಗೆ ಸ್ವಲ್ಪ ಪೀಸ್ ಇರೋದು. ಸೊ ನಮ್ಮ ಮನೆಯವ್ರು ಮಾಡೋದ್ರೆ ನಿದ್ದೆ ಮಾಡಿದ್ರೆ 3 ರಿಂದ 4 ಅವರ್. ಅದ್ರಲ್ಲೂ ಇಷ್ಟೆಲ್ಲ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನಾವು ಮಾಡ್ತಿದೀವಿ. ಸೊ ನಿಮ್ ಸಪೋರ್ಟ್ ಕೂಡ ಬೇಕು. ಓಕೆ, ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇದೇ ತರ ನಿಮ್ಗೆ ನೀವು ಎಲ್ಲರೂ ನಮ್ಗೆ ಯೂಟ್ಯೂಬ್ ಅಲ್ಲೂ ಕೂಡ ಸಪೋರ್ಟ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ನಮಗೆ ಸಪೋರ್ಟ್ ಸಿಕ್ಕಿದೆ, ಇದೇ ರೀತಿ ನಮ್ಗೆ ಯೂಟ್ಯೂಬ್ ಅಲ್ಲೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಇದೇ ರೀತಿ ಇನ್ನು ನಾವು ನಿಮ್ಗೆ ಹೆಚ್ಚಿನ ಇದೇ ರೀತಿ ಅನ್ನೋದಕ್ಕಿಂತ ಹೆಚ್ಚು ನಾವು ಎಫರ್ಟ್ ಹಾಕಿ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅಂತ ಹೇಳ್ತಾರೆ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.